ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ನಡೆದದ ನೆನೆಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ನಡೆದದ ನೆನೆಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ಕರ್ತರು ಹೊಸದನ್ನು ಮಾಡುವರು, ಹಿಂದೆ ನೀ ಕಾಣುವೆ. ಕರ್ತರು ಹೊಸದನ್ನು ಮಾಡುವರು, ಹಿಂದೆ ನೀ ಕಾಣುವೆ. ಹಿಂದೆ ನೀ ಕಾಣುವೆ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಯೋಬನ ಗ್ರಂಥ 2ನೇ ಅಧ್ಯಾಯ ವಚನ 9. ಯೋಬನ ಹೆಂಡತಿ, ನಿನ್ನ ಸತ್ಯಸಂಧತೆಯನ್ನು ಇನ್ನೂ ಬಿಡಲಿಲ್ಲವೇ? ದೇವರನ್ನು ದೂಷಿಸಿ ನೀನು ಸಾಯಬಾರದೆ ಎಂದು ಹೀಗಳೆದಳು. ನಿನ್ನ ಸತ್ಯಸಂಧತೆಯನ್ನು ನೀನು ಇನ್ನೂ ಬಿಡಲಿಲ್ಲವೇ? ದೇವರನ್ನು ದೂಷಿಸಿ ನೀನು ಸತ್ತು ಹೋಗಿದ್ದರೆ, ಸಾಯುವುದಾದರೆ ಎಷ್ಟೋ ಲೇಸು ಎಂಬುದಾಗಿ ಆತನನ್ನ ದೂಷಣೆ ಮಾಡುವುದನ್ನು ನಾವು ಈ ವಚನದಲ್ಲಿ ನಾವು ನೋಡುತ್ತೇವೆ. ಹೌದು ಪ್ರಿಯ ಸಹೋದರ ಸಹೋದರಿ, ಇಂದು ನಮ್ಮ ಜೀವಿತದಲ್ಲಿ ಸಹ ಅನೇಕ ಬಾರಿ ಅನೇಕ ಸಮಯ ಸಂದರ್ಭಗಳಲ್ಲಿ ನಾನು ಬದುಕಿರುವುದೇ ಬೇಡ, ಬದುಕಿರುವುದಕ್ಕಿಂತ ಸಾಯುವುದೇ ಲೇಸು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡಿರಬಹುದು. ಅಥವಾ ಅನೇಕರು ನಿಮ್ಮ ಜೀವನದ ಸ್ಥಿತಿಗತಿಗಳನ್ನು ನೋಡಿ, ನೀನು ಯಾಕೆ ಬದುಕಿದ್ದೀಯಾ, ನೀನು ದಂಡ, ನೀನು ವ್ಯರ್ಥ, ನೀನು ಜೀವಿಸುವುದಕ್ಕಿಂತ ಸಾಯುವುದು ಲೇಸು ಎಂದು ನಿಮ್ಮನ್ನು ದೂಷಿಸಿ ಆ ಮಾತುಗಳನ್ನು ಆಡಿರಬಹುದು. ಆದರೆ ಭಯಪಡಬೇಡಿ, ಧೈರ್ಯದಿಂದಿರಿ. ನಿಮ್ಮ ಜೀವನದ ಮೇಲೆ ಸಂಪೂರ್ಣ ಅಧಿಕಾರವುಳ್ಳ ದೇವರಿಗೆ ಭಯಪಡಿರಿ ಎಂದು ಪವಿತ್ರ ಗ್ರಂಥ ನಮಗೆ ತಿಳಿಸುತ್ತದೆ. ಯೋಬನನ್ನ ಸ್ವತಃ ಆತನ ಹೆಂಡತಿ ಆ ರೀತಿ ನೀನು ಸತ್ತು ಹೋಗು ಎಂದು ದೂಷಿಸಿದಳು. ಆದರೆ ಯೋಬನ ಪರಿಸ್ಥಿತಿ ಹಾಗೇ ಇತ್ತ? ಆಕೆ ಮಾತನಾಡುವ ಸಮಯದಲ್ಲಿ ಯೋಬನು ದುರವಸ್ಥೆಯಲ್ಲಿದ್ದನು. ಶರೀರವಿಡೀ ರೋಗ ಎಲ್ಲವನ್ನ ಕಳೆದುಕೊಂಡು ಬೋಕಿಯಲ್ಲಿ ಬೂದಿಯಲ್ಲಿ ಕುಳಿತುಕೊಂಡು ದುರವಸ್ಥೆಯಲ್ಲಿದ್ದನು. ಆ ಸಮಯದಲ್ಲಿ ಆಕೆ ಮಾತನಾಡಿದಳು. ಆದರೆ ಅದೇ ಪರಿಸ್ಥಿತಿ ಮುಂದುವರಿಯಿತಾ? ಖಂಡಿತ ಇಲ್ಲ. ಮುಂದೊಂದು ದಿನ ದೇವರು ಯೋಬನ ಎಲ್ಲ ದುರವಸ್ಥೆಯನ್ನು ಹೋಗಲಾಡಿಸಿ ಮೊದಲ ಪರಿಸ್ಥಿತಿಗಿಂತ 2 ಪಟ್ಟು ಹೆಚ್ಚಾದ ಆಶೀರ್ವಾದ ಅಭಿಷೇಕದಲ್ಲಿ ನೆಲೆಗೊಳಿಸಿದರು. ಆಗ ಆತನ ಹೆಂಡತಿ ತನ್ನ ಗಂಡನ ಮುಂದೆ ಬಂದಾಗ ಯೋಚನೆ ಮಾಡಿರಬಹುದು, ಇಂಥ ಮನುಷ್ಯನಿಗೆ ನಾನು ಈ ಥರ ಮಾತು ಹೇಳಿಬಿಟ್ಟೆನಲ್ಲ ಎಂಬುದಾಗಿ. ಇವತ್ತು ಅನೇಕರು ನಮ್ಮ ಸ್ಥಿತಿಗತಿಗಳನ್ನು ನೋಡಿ ನಮ್ಮನ್ನು ದೂಷಿಸಬಹುದು. ಆದರೆ ಮುಂದೊಂದು ದಿನ ಆ ದೂಷಣೆಯ ಮಾತುಗಳನ್ನು ಮಹಿಮೆಯ ಸ್ಥಿತಿಯಲ್ಲಿ ದೇವರು ಮಾರ್ಪಡಿಸಲು ಶಕ್ತರಾಗಿದ್ದಾರೆ ಎಂದು ದೃಢ ವಿಶ್ವಾಸವನ್ನು ಹೊಂದಿಕೊಳ್ಳೋಣ. ಒಂದು ಹೆಣ್ಣು ಮಗು, ಸುಮಾರು 23 ವರ್ಷದ ಹೆಣ್ಣು ಮಗು ಫೋನ್ ಮಾಡಿ ಬಹಳ ಕಣ್ಣೀರಿನಿಂದ ಗೋಳಾಡಿತು. ಅಪ್ಪ ಅಮ್ಮ ನನ್ನ ಪ್ರೀತಿ ಮಾಡಲ್ಲ, ನನಗೆ ಒಳ್ಳೆ ಕೆಲಸ ಇಲ್ಲ, ನಾನು ವಿದ್ಯಾಭ್ಯಾಸ ಮುಗಿಸಿ ಮನೆಯಲ್ಲಿ ಕುಳಿತಿದ್ದೇನೆ, ನನ್ನ ಜೀವನವೇ ನನಗೆ ಬೇಸರವಾಗಿದೆ. ಅಪ್ಪ ಅಮ್ಮ ಅಂತೂ ನೀನು ಸಾಯೋದು ಲೇಸು ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ನನಗೆ ಸಾಯೋದೇ ಉತ್ತಮ ಅನಿಸುತ್ತೆ ಸಿಸ್ಟರ್, ನಾನು ಬದುಕಿರೋದೇ ಬೇಡ ಅನಿಸುತ್ತೆ ಅಂತ. ಆ ಸಮಯದಲ್ಲಿ ನಾನು ಆ ಮಗಳಿಗೆ ಹೇಳಿದೆ, ಮಗಳೇ, ನಿನ್ನ ಈ ದುರವಸ್ಥೆಯನ್ನು ಹೋಗಲಾಡಿಸಲು ದೇವರು ಶಕ್ತರಾಗಿದ್ದಾರೆ. ನೀನು ಧ್ಯಾನಕ್ಕೆ ಬಾ, ಧ್ಯಾನವನ್ನ ಭಾಗವಹಿಸು, 3 ದಿನ ದೇವರ ಪ್ರಸನ್ನತೆಯಲ್ಲಿ ನಿನ್ನ ಜೀವನವನ್ನು ಮತ್ತೆ ಸಮರ್ಪಿಸು. ದೇವರು ಆ ದೂಷಣೆಯ ಮಾತುಗಳಿಂದ ನೊಂದಿರುವ ನಿನ್ನನ್ನು ಮಹಿಮೆಯ ಅವಸ್ಥೆಗೆ ಸ್ಥಿತಿಗತಿಗೆ ತರಲು ಶಕ್ತರಾಗಿದ್ದಾರೆ ಎಂದು. ಅದ್ಭುತಕರ ಎಂಬಂತೆ ಆ ಮಗಳು ಆ ತಿಂಗಳು ಧ್ಯಾನಕೂಟದಲ್ಲಿ ಭಾಗವಹಿಸಿ, ನೈಟ್ ವಿಜಿಲಲ್ಲಿ ಭಾಗವಹಿಸಿ, ಕೌನ್ಸಿಲಿಂಗ್ ಮಾಡಿ, ಪ್ರಾರ್ಥನೆ ಮಾಡಿಕೊಂಡು ವಿಶ್ವಾಸದಿಂದ ತನ್ನ ಮನೆಗೆ ಹಿಂದಿರುಗಿದಳು. ಅದೇ ತಿಂಗಳು ಅವಳು ನೆನೆಸುವುದಕ್ಕಿಂತ, ಆಸೆ ಪಟ್ಟದಕ್ಕಿಂತ ಉತ್ತಮೋತ್ತಮವಾದ ಕೆಲಸ, ಒಳ್ಳೆಯ ಕೆಲಸ ದೊರಕಿ ಮೊದಲನೆಯ ತಿಂಗಳಿನ ಸಂಬಳವನ್ನು ತೆಗೆದುಕೊಂಡು ತಂದೆ ತಾಯಿಗೆ ಕೊಟ್ಟು ನಗುನಗುತ್ತಾ ಸಂತೋಷದಿಂದ, ಈಗ ನಾನು ಯೇಸುಗೆ ಸಾಕ್ಷಿಯಾಗಿ ಆಶೀರ್ವಾದದ ಜೀವನ ನನ್ನದಾಗಿದೆ ಎಂದು ದೇವರಿಗೆ ಸಾಕ್ಷೀಕರಿಸಿದರು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನೀನು ಬದುಕಿರುವುದೇ ದಂಡ, ನೀನು ಸತ್ತು ಹೋಗು, ಆ ಪರಿಸ್ಥಿತಿಯಲ್ಲಿ ನಾವಿರಬಹುದು. ನಿರಾಶರಾಗಬೇಡಿ, ಸೋತು ಹೋಗಬೇಡಿ. ನಮ್ಮನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಚಿತ್ತ
ನಮ್ಮ ಜೀವಿತದಲ್ಲಿ ನೆರವೇರಲಿ ಎಂದು ದೇವರಿಗೆ ಒಪ್ಪಿಸಿಕೊಟ್ಟಾಗ ಯೋಬನ ದುರವಸ್ಥೆಯನ್ನು ಹೋಗಲಾಡಿಸಿ 2 ಪಟ್ಟು ಆಶೀರ್ವಾದವನ್ನು ಅನುಗ್ರಹಿಸಿ ಮಹಿಮೆಯ ಸ್ಥಾನದಲ್ಲಿ ನಿಲ್ಲರಿಸಿದ ದೇವರು ನಮ್ಮ ಜೀವಿತದಲ್ಲೂ ಮಾಡಲು ಶಕ್ತರಾಗಿದ್ದಾರೆ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಅವರ ದುರವಸ್ಥೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಇಂದು ಜನರ ನಿಂದೆಯ ಮಾತುಗಳು, ದೂಷಣೆಯ ಮಾತುಗಳು, ಆ ಒಂದು ಕೆಡುಕಿನ ಮಾತುಗಳನ್ನು ಕೇಳಿ ಅವರ ಮನಸ್ಸು ಸೋತು ಹೋಗಿರಬಹುದು, ಕುಗ್ಗಿ ಹೋಗಿರಬಹುದು. ನಾನು ಬದುಕಿರುವುದಕ್ಕಿಂತ ಸಾಯುವುದೇ ಲೇಸು ಎಂದು ತೀರ್ಮಾನ ತೆಗೆದುಕೊಂಡಿರಬಹುದು. ಆದರೆ ಜೀವದ ಒಡೆಯ, ಜೀವದ ಬುಗ್ಗೆ, ಜೀವದ ಮೇಲೆ ಅಧಿಕಾರವುಳ್ಳ ಯೇಸುವಿನಲ್ಲಿ ಅವರು ತಮ್ಮನ್ನೇ ಮತ್ತೊಮ್ಮೆ ಸಮರ್ಪಿಸಿಕೊಂಡಾಗ ಆ ದುರವಸ್ಥೆಯನ್ನು ನೀಗಿಸಿ ಅದೇ ಸ್ಥಳದಲ್ಲಿ ಮಹಿಮೆಯ ಮಕ್ಕಳಾಗಿ ಮಾರ್ಪಡಿಸುವ ಅಭಿಷೇಕ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡುವಂತೆ, ನಿಮಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.